ದೋಸೆ ಪ್ರಮುಖವಾದಂತಹ ಅಟ್ರಾಕ್ಷನ್. ಕೆಲವು ಕಡೆ ದೋಸೆ ಇಲ್ಲದಕ್ಕೆ ಕಸ್ಟಮರ್ಸ್ ಏನಾದರೂ ಕಮ್ಮಿ ಆಗಿದ್ದಾರೆ, ಆ ಥರದ್ದು ಏನಾದರೂ ಆಗಿದೆಯಾ? ಮುಂದೆ ಮುಂದೆ ಆಗ್ತಾರೆ. ಅದು ಎಲ್ಲ ವ್ಯಾಪಾರ ಖಂಡಿತ ಕಮ್ಮಿ ಆಗುತ್ತದೆ. ದೋಸೆ ಇಲ್ಲ ಅಂದ ಕೂಡಲೇ ನಾವು ಸೌತ್ ಇಂಡಿಯನ್ ಹೋಟ್ಲಲ್ಲಿ ವ್ಯಾಪಾರ ಕಮ್ಮಿ ಆಗೇ ಆಗುತ್ತೆ. ದೋಸೆ ಪೂರಿ ಇವ್ರು ಹೇಳಿದಂಗೆ ಖಂಡಿತ ಆಗುತ್ತೆ, ಅದರದ್ದು ಎಫೆಕ್ಟ್ ಇದ್ದೇ ಇರುತ್ತೆ. ಇವಾಗ ಲಾಸ್ನ ಪ್ರಮಾಣ ಹೇಳಕ್ಕಾಗೋದಿಲ್ಲ. ಅದು 25% ಕಮ್ಮಿ ಆಗಿದೆ. ಎಲ್ಲ ಹೋಟೆಲ್ನಲ್ಲೂ 20 to 25% ವ್ಯಾಪಾರ ಕಮ್ಮಿ ಆಗಿದೆ. ಹೋಗ್ತಾ ಹೋಗ್ತಾ ಇದು ಕ್ಯಾಸ್ಕೇಡಿಂಗ್ ಇಫೆಕ್ಟು. ಎಲ್ಲ ಟೂರಿಸ್ಟ್ ಬರೋದು ಕಮ್ಮಿ ಆಗ್ತಾರೆ, ಮೀಟಿಂಗ್ಗಳು ಕಮ್ಮಿ ಆಗ್ತದೆ, ಫಂಕ್ಷನ್ಗಳು ಬ್ಯಾಂಕ್ವೆಟ್ ಹಾಲ್ನಲ್ಲಿ ಫಂಕ್ಷನ್ಗಳು ಮಾಡಲಿಕ್ಕಾಗೋದಿಲ್ಲ. ಈ ಎಲ್ಲದನ್ನು ಸೇರಿದಾಗ ಅದು ಒಳ್ಳೆ ದೊಡ್ಡ ಅಮೌಂಟ್ ಹೋಗ್ಬೋದು. 100 ಕೋಟಿಗಿಂತಲೂ ಮೇಲೆ ಹೋಗ್ತದೆ ಹೋಗ್ತಾ ಹೋಗ್ತಾ. ಅದು ಎಲ್ಲಿಗೆ ಬಂದು ನಿಲ್ಲುತ್ತದೆ ನೋಡೋಣ. ಈ ವಾರ್ ಪರಿಸ್ಥಿತಿಯಲ್ಲಿ ಟ್ರಾವೆಲರ್ಸ್ ಕೂಡ ಕಮ್ಮಿ ಆಗಿದ್ದಾರೆ. ಬೆಂಗಳೂರಿಗೆ ಬರುವಂಥ ಜನಗಳು ಆಗಮನ, ಟೂರಿಸ್ಟು, ಮತ್ತು ನಾನು ಹೇಳಿದಂಗೆ ಫಂಕ್ಷನ್ಸು, ಕೇವಲ ಮದುವೆ ಎಂಗೇಜ್ ಮಾಡಿದವರು, ಡೇಟ್ ಫಿಕ್ಸ್ ಮಾಡಿದವರು ಮದುವೆಗಳನ್ನು ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಅದು ಕೂಡ ಕಡಿಮೆ ಆಗ್ತದೆ. ಒಂದು ಭಯದ ವಾತಾವರಣ ಇದೆ. ನಮ್ಮ ಗ್ಯಾಸ್ ಮಾತ್ರ ಅಲ್ಲ, ವಾರ್ ಭಯದ ವಾತಾವರಣ ಇದೆ. ಅದನ್ನು ಕಾದು ನೋಡೋಣ. ಎಲ್ಲರಿಗೆ ಆಗುವಂಥ ಸಮಸ್ಯೆನೇ ಅದು. ಅದಕ್ಕಿಂತ ನಾವು ಹೇಗೆ ಗ್ರಾಹಕರಿಗೆ ಗುಣಪಡಿಸ ಸಾಧ್ಯ ಅನ್ನೋದೇ ನಮ್ಮ ಸಮಸ್ಯೆ. ನಾವು ಲಾಸ್ ಎಷ್ಟು, ಪ್ರಾಫಿಟ್ ಎಷ್ಟು, ಅದರ ಬಗ್ಗೆ ಈ ತಕ್ಷಣದಲ್ಲಿ ಚಿಂತನೆ ಮಾಡ್ತಾ ಇಲ್ಲ. ಲೆಟ್ ಅಸ್ ವೇಟ್ ಅಂಡ್ ಸಿ. ಸರ್, ಇದು ನೀವು ಹೋಟೆಲ್ಗಳಲ್ಲಿ ಸಾರ್ವಜನಿಕ ಪ್ರಕಟಣೆ ಹಾಕ್ತೀರಿ ಅಂತ ಹೇಳಿದ್ರಲ್ಲ, ಇದು ಜಸ್ಟ್ ಪ್ರಕಟಣೆನ ಅಥವಾ ನಿಮ್ಮ ಪ್ರತಿಭಟನೆ ಅಂಗವಾಗಿದೆ? ಯಾವ ಥರ ಬೇಕಾದ್ರೆ ತಗೊಳ್ಳಿ ಅದನ್ನ. ಪ್ರತಿಭಟನೆ ಮಾಡೋದಿದ್ರೆ ನಾವು ಯಾವಾಗಲೇ ಇಲ್ಲ, ಅದೇ ಗ್ರಾಹಕರು ಬೇಜಾರು ಮಾಡ್ಕೊಳ್ಬಾರ್ದು. ಇಲ್ಲ, ಪ್ರತಿಭಟನೆ ಅಂತ ಹೇಳ್ಬೇಡಿ, ಸೂಚನೆ. ಇಟ್ ಇಸ್ ಎ ಇನ್ಫಾರ್ಮೇಶನ್ ಟು ದ ಕಸ್ಟಮರ್ಸ್. ಸಹಕರಿಸಿಕೊಳ್ಳಿ ಸ್ವಲ್ಪ ಅಂತ. ಇದನ್ನು ಹೋಟ್ಲುಗಳಲ್ಲೆಲ್ಲ ಗ್ಯಾಸ್ ಫ್ರೀ ಅಂತ 30 ರೂಪಾಯಿ 25 ರೂಪಾಯಿ ಎಲ್ಲ ತಗೊಳ್ತಿದ್ದಾರೆ. ಇದು ಕೂಡ ಅದಕ್ಕೆ ಅದು ಒಂದು ಫೇಕ್. ಮತ್ತೆ ಅಕಸ್ಮಾತ್ ಇದ್ರೂ ನಾನು ಹೇಳಿದಲ್ಲ, 40,000 ರಿಂದ 45,000 ಜನ ಹೋಟೆಲ್ ಮಾಲೀಕರಲ್ಲಿ ಯಾರೋ ಒಬ್ಬರು ಇರ್ತಾರೆ. ಅವ್ರ ನಂಬರ್ ಇದ್ರೆ ಕೊಡಿ, ನಾನು ಅವ್ರಿಗೆ ಕಾಲ್ ಮಾಡಲಿಕ್ಕಿದೆ. ಅದು ಫೇಕ್ ಅಂತ ಬಂದಿದೆ. ಅದು ನಾನು ಹೇಳ್ತೀನಿ, ನಾವಂತೂ ನಮ್ಮ ಉದ್ಯಮದಲ್ಲಿ ಆತಿಥ್ಯ ಉದ್ಯಮ, ನಾವು ಅದಕ್ಕೆ ಹಾಕಲಿಕ್ಕೆ ಹೋಗುವುದಿಲ್ಲ. ಅಂಥದ್ದನ್ನು ಇನ್ಕ್ರೀಸ್ ಮಾಡೋದಕ್ಕೂ ನಾವು ಅಷ್ಟೇನು ಇಂಟ್ರೆಸ್ಟ್ನಲ್ಲಿ ಇಲ್ಲ. ಇವತ್ತು ಏರ್ ಇಂಡಿಯಾ ಮತ್ತು ಇಂಡಿಗೋದವರು ಇಂಧನ ಶುಲ್ಕ ಅಂತ 465 ರೂಪಾಯಿ ತಗೊಳ್ತಾರೆ. 1600 ರೂಪಾಯಿ. 465ರಿಂದ 1000 ತಗೊಳ್ತಾ ಇದ್ದಾರೆ. ನಾವು ಆ ಇದಕ್ಕೆ ಹೋಗಲಿಲ್ಲ. ಯಾಕಂದರೆ ನಾನು ಹೇಳಿದೆಲ್ಲ ಅತಿಥಿ ದೇವೋಭವ ಅಂತ. ನಾನು 2-3 ಸತಿ ಮೊದಲು ಕೂಡ ಹೇಳಿದ್ದೆ. ಬೆಂಗಳೂರು ನಗರ ಒಂದು ವಿಶೇಷವಾದ ನಗರ. ನಿಮಗೆ ಗ್ರಾಹಕರಿಗೆ ಮೆಚ್ಚುವಂಥ ತಿಂಡಿಗಳು ಅವರಿಗೆ ಎಟಕೋ ಬೆಲೆಯಲ್ಲಿ ಸಿಗುವಂಥ ನಗರ ನಮ್ಮದು. ಅದನ್ನು ನಾವು ಉಳಿಸಬೇಕು, ಬೆಳೆಸಬೇಕು ಅನ್ನೋದೇ ನಮ್ಮ ಉದ್ದೇಶ. ಆದುದರಿಂದ ಯಾರಿಗೂ ಹೊರೆಯಾಗದೆ, ನಮಗೂ ತೊಂದರೆಯಾಗದೆ ಕಾರ್ಯನಿರ್ವಹಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಇದನ್ನು ಸುಧಾರಿಸಲಿಕ್ಕೆ ನಿಮಗೆ ತಿಳಿಸಿದಂತೆ ಮಂತ್ರಿಗಳ ಜೊತೆ, ಸರ್ಕಾರದ ಜೊತೆ, ಅಧಿಕಾರಿಗಳ ಜೊತೆ ಮಾತಾಡ್ತೇವೆ.